ಮಾಡಲಾಗಿದೆ. ಓಕೆ, ಇವತ್ತು ಮಂಜುನಾಥ್ ಅವರ ಪತ್ನಿ ಹೇಳಬಹುದು ಮೇನೆ ಬೋಲ್ ದಿಯಾ ದೇಖೋ ಕ್ಯಾ ಹೋಗಾ. ಆಪರೇಷನ್ ಸಿಂಧೂರ ಇನ್ಸೈಡ್ ಸ್ಟೋರಿ ಮತ್ತೊಮ್ಮೆ. ಉಗ್ರರ 9 ಅಡಗುತಾಣಗಳ ಮೇಲೆ ನಿರಂತರ ಕಣ್ಗಾವಲನ್ನ ಮಾಡುತ್ತೆ ಸೇನೆ. ಉಗ್ರರ ಚಲನವಲನಗಳ ಮೇಲೆ ಬೇಹುಗಾರಿಕಾ ಕಣ್ಣನ್ನಿಡಲಾಗುತ್ತೆ. ಟಾರ್ಗೆಟ್ ಮಾಡಿದ್ದೆ ಅದು ಆಪರೇಷನ್ ಸಿಂಧೂರ್ ಇನ್ಸೈಡ್ ಸ್ಟೋರಿ. ಹೆಂಗೊಡಿಬೇಕು ಅಂತಂದ್ರೆ ಅದು ಪಾಕಿಸ್ತಾನದ ಮೇಲೆ ಅಂತ ಅನಿಸಬಾರದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬಹಳ ಎದೆಯುಬ್ಬಿಸಿ ನಡೀಬೇಕು. ನಮಗೆ ಯಾರು ಕಿರಿಕಿರಿ ಮಾಡಿದ್ದಾರೆ ಅವರಿಗೆ ಕಪಾಳ ಕೊಡ್ತಿದ್ದೀವಿ ಅನ್ನೋಂಥದ್ದಾಗಬೇಕು. ಅದೇ ತರ ಆಗಿದೆ. ಯಾಕಂದ್ರೆ ಜೈಷ್ ಎ ಮೊಹಮ್ಮದ್ ಇರಬಹುದು ಅಥವಾ ಲಷ್ಕರ್ ಎ ತೈಬಾ ಇರಬಹುದು, ಇದು ಅವರೇ ಸಾಕೊಂಡಿರುವಂತದ್ದು. ಪಾಕಿಸ್ತಾನದ ಸೇನೆ ಸಾಕೊಂಡಿರುವಂತದ್ದು ಮತ್ತು ಅದು ಯಾವತ್ತೂ ಕೂಡ ಪಾಕಿಸ್ತಾನವನ್ನು ಮೇಲೆ ಬರೋದಕ್ಕೆ ಬಿಡೋದಿಲ್ಲ. ಅವರೆಲ್ಲರೂ ಕೂಡ ಮತೀಯ ಮೂಲಭೂತವಾದಿಗಳು. ಒಬ್ಬೊಬ್ಬರು ಹೇಳ್ತಾ ಇದ್ರಲ್ಲ, ನಮಗೆಲ್ಲ ಇಲ್ಲಿಯ ಕೆಲವು ಪ್ರಗತಿಪರರಿದ್ದಾರೆ, ತಲೆಕೆಟ್ಟ ಅಂದ್ರೆ ಈ ಕಮ್ಯುನಿಸ್ಟ್ ಪಳೆಯುಳಿಕೆಯ ಪ್ರಗತಿಪರರು ಕೆಲವರಿದ್ದಾರೆ. ಆ ಹಫೀಜ್ ಸೈದ್ ಅಲ್ಲಿ ಆ ತರ ಹೇಳ್ತಾ ಇದ್ದಾರೆ, ಮೇ ಮಾರುಂಗ ಪಕಡುಂಗ. ನಮ್ಮ ದೇಶದವರು ಯಾರೋ ಉನ್ನತ ಹುದ್ದೆಯಲ್ಲಿದ್ದಂತ ಅವರು ಯಾರಾದ್ರೂ ಹೇಳಿದ್ದಾರೆ ಯಾರ ಬಗ್ಗೆ ಆದ್ರೂ? ಅಂತ ಭಯೋತ್ಪಾದಕರು ಒಂದು ದೇಶದ ಪ್ರಧಾನಿಯ ಬಗ್ಗೆ ಹೇಳಿದಾಗ ಅದನ್ನ ಖಂಡಿಸುವಂತ ಒಂದು ಎದೆಗಾರಿಕೆಯನ್ನ ಕೆಲವರು ನಮ್ಮವರು ತೋರಿಸ್ತಾ ಇಲ್ಲ ಅಂತ ಹೇಳುವಾಗ ಎಂಥ ಒಂದು ವಿಕ್ಷಿಪ್ತವಾದಂತಹ ಮನಸ್ಥಿತಿಯಲ್ಲಿ ನೀವಿದ್ದೀರಿ. ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ಕೌರವರು ಮತ್ತು ಪಾಂಡವರು ಎಷ್ಟೇ ಅವರಲ್ಲಿ ದಾಯಾದಿ ಕಲಹಗಳಿದ್ರು ಕೂಡ 3ನೇ ರಾಜ ಬಂದು ಅವರ ಮೇಲೆ ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲವನ್ನು ಬಿಟ್ಟು ಒಟ್ಟಾಗಿ ಯುದ್ಧ ಮಾಡ್ತಾ ಇದ್ರಂತೆ. ಹಾಗಾಗಿ ಅವರ ತಾಕತ್ತೇನು ಅಂತ ಅವರವರಿಗೆ ಗೊತ್ತಿತ್ತು ಅಂತ ಹೇಳಿ. ಹಾಗಾಗಬೇಕು. ಇಲ್ಲಿ ಯಾರು ಮತ್ತೆ ಓವರ್ ಸ್ಮಾರ್ಟ್ ಪ್ರಶ್ನೆಗಳನ್ನ ಕೇಳೋದಕ್ಕೆ ಖಂಡಿತವಾಗ್ಲೂ ಹೋಗ್ಬೇಡಿ. ಇಲ್ಲಿ ಪಾಂಡವರು ಯಾರು ಕೌರವರು ಯಾರು ಅಂತ ಹೇಳಿ. ಯಾರಿಗೆ ಕೆಟ್ಟ ಮನಸ್ಸಿರುತ್ತೋ ಆತ ಕೌರವ, ಯಾರಿಗೆ ಒಳ್ಳೆ ಮನಸ್ಸಿರುತ್ತೋ ಆತ ಪಾಂಡವ. ಕ್ಷಾತ್ರ ಧರ್ಮ ಪಾಲಿಸಿ ಅಂತ ನಮ್ಮ ಹೆಣ್ಮಕ್ಳಿಗೆ ಬಂದು ನುಗ್ಗಿ ಹೊಡೆದು ದೇಶದ ಪ್ರಧಾನಿಗೆ ಹೇಳಿ ಅಂತ ಹೇಳಿ ಹೋದ್ರೆ ನಮ್ಮಲ್ಲಿ ಕ್ಷಾತ್ರ ಧರ್ಮ ಪಾಲಿಸದೇ ಇರ್ತಾರ? ಅದು ಒಬ್ಬ ಕಾಂಜಿ ಪಿಂಜಿ ಭಯೋತ್ಪಾದಕ. ನೋಡಿ, ಅದಕ್ಕೆ ತಕ್ಕ ಉತ್ತರವನ್ನ ಭಾರತ ಕೊಟ್ಟಿದೆ. ಅಜಿತ್ ಧೋವಲ್ ಪ್ಲಾನಿಂಗ್ ಅಲ್ಲಿ ಪರ್ಫೆಕ್ಟ್ ಆಗಿ 9 ಕಡೆಗಳಲ್ಲಿ ಹೊಡೆದು ಬಿಸಾಕಿರ್ತಕ್ಕಂಥದ್ದು. ಸುಮಾರು 70ಕ್ಕೂ ಹೆಚ್ಚು ಉಗ್ರರು ಒಂದು ಕ್ಷಣದಲ್ಲಿ ಉಡಿ ಸಾಗಿದ್ದಾರೆ ಮಧ್ಯರಾತ್ರಿಯಲ್ಲಿ. ನೋಡ್ತಾ ಇದ್ದೀರಿ. ಆದ್ರೆ ಪಾಕಿಸ್ತಾನ ಇದೆಯಲ್ಲ, ಪಾಕಿಸ್ತಾನ ಒಂದು ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದೆ. DGISPR ಮಾಹಿತಿಯನ್ನ ಕೊಡ್ತಾ ಇದೆ. 3 ಸ್ಥಳಗಳ ಮೇಲೆ ಭಾರತ ಕ್ಷಿಪಣಿ ದಾಳಿ ನಡೆಸಿದೆ ಅಂತ ಹೇಳ್ತಾ ಇದೆ. ಪಾಕಿಸ್ತಾನ ಇದಕ್ಕೆ ಉತ್ತರವನ್ನ ಕೊಡುತ್ತೆ, ತನ್ನದೇ ಆದ ರೀತಿಯಲ್ಲಿ ಪಾಕಿಸ್ತಾನ ಉತ್ತರವನ್ನ ಕೊಡುತ್ತೆ. ಇದು ಭಾರತದ ಈ ಖುಷಿ ಏನಿದೆಯಲ್ಲ, ಇದು ತಾತ್ಕಾಲಿಕ ಮಾತ್ರ. ತಾನು ಇದಕ್ಕೆ ವಾಪಸ್ ಪ್ರತಿದಾಳಿಯನ್ನು ನಡೆಸಿ ಭಾರತದ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಪಾಕಿಸ್ತಾನ ಅಧಿಕೃತವಾಗಿ ಹೇಳಿಕೊಂಡಿರ್ತಕ್ಕಂಥದ್ದು. ಭಾರತ ಎಲ್ಲೂ ಕೂಡ ನಾವು ಯಾವುದೇ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ. ಬದಲಾಗಿ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಹೊಡೆಯಲಾಗಿದೆ ಅನ್ನುವಂಥದ್ದನ್ನ ಮಾತ್ರ ಹೇಳಿದೆ. ಸೊ ಈಗ ಈ ಒಂದು ಪಾಕಿಸ್ತಾನ ಹೇಳ್ತಾ ಇರ್ತಕ್ಕಂಥದ್ದು ಭಾರತ ಏರ್ ಸ್ಟ್ರೈಕ್ ಮಾಡಿದೆ, ಹಾಗಾಗಿ ನಾವು ಅದಕ್ಕೆ ರಿಟಾಲಿಯೇಟ್ ಮಾಡ್ತೀವಿ ಅಂತ. ಆಲ್ರೆಡಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಇದೆ, ನಿನ್ನೆಯಿಂದಾನೇ ಮಾಡಲಾಗಿದೆ. ಓಕೆ, ಇವತ್ತು ಮಂಜುನಾಥ್ ಅವರ ಪತ್ನಿ ಹೇಳಬಹುದು ಮೇನೆ ಬೋಲ್ ದಿಯಾ ದೇಖೋ ಕ್ಯಾ ಹೋಗಾ. ಆಪರೇಷನ್ ಸಿಂಧೂರ ಇನ್ಸೈಡ್ ಸ್ಟೋರಿ ಮತ್ತೊಮ್ಮೆ. ಉಗ್ರರ 9 ಅಡಗುತಾಣಗಳ ಮೇಲೆ ನಿರಂತರ ಕಣ್ಗಾವಲನ್ನ ಮಾಡುತ್ತೆ ಸೇನೆ. ಉಗ್ರರ ಚಲನವಲನಗಳ ಮೇಲೆ ಬೇಹುಗಾರಿಕಾ ಕಣ್ಣನ್ನಿಡಲಾಗುತ್ತೆ. ಟಾರ್ಗೆಟ್ ಮಾಡಿದ್ದೆ ಅದು ಆಪರೇಷನ್ ಸಿಂಧೂರ್ ಇನ್ಸೈಡ್ ಸ್ಟೋರಿ. ಹೆಂಗೊಡಿಬೇಕು ಅಂತಂದ್ರೆ ಅದು ಪಾಕಿಸ್ತಾನದ ಮೇಲೆ ಅಂತ ಅನಿಸಬಾರದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬಹಳ ಎದೆಯುಬ್ಬಿಸಿ ನಡೀಬೇಕು. ನಮಗೆ ಯಾರು ಕಿರಿಕಿರಿ ಮಾಡಿದ್ದಾರೆ ಅವರಿಗೆ ಕಪಾಳ ಕೊಡ್ತಿದ್ದೀವಿ ಅನ್ನೋಂಥದ್ದಾಗಬೇಕು. ಅದೇ ತರ ಆಗಿದೆ. ಯಾಕಂದ್ರೆ ಜೈಷ್ ಎ ಮೊಹಮ್ಮದ್ ಇರಬಹುದು ಅಥವಾ ಲಷ್ಕರ್ ಎ ತೈಬಾ ಇರಬಹುದು, ಇದು ಅವರೇ ಸಾಕೊಂಡಿರುವಂತದ್ದು. ಪಾಕಿಸ್ತಾನದ ಸೇನೆ ಸಾಕೊಂಡಿರುವಂತದ್ದು ಮತ್ತು ಅದು ಯಾವತ್ತೂ ಕೂಡ ಪಾಕಿಸ್ತಾನವನ್ನು ಮೇಲೆ ಬರೋದಕ್ಕೆ ಬಿಡೋದಿಲ್ಲ. ಅವರೆಲ್ಲರೂ ಕೂಡ ಮತೀಯ ಮೂಲಭೂತವಾದಿಗಳು. ಒಬ್ಬೊಬ್ಬರು ಹೇಳ್ತಾ ಇದ್ರಲ್ಲ, ನಮಗೆಲ್ಲ ಇಲ್ಲಿಯ ಕೆಲವು ಪ್ರಗತಿಪರರಿದ್ದಾರೆ, ತಲೆಕೆಟ್ಟ ಅಂದ್ರೆ ಈ ಕಮ್ಯುನಿಸ್ಟ್ ಪಳೆಯುಳಿಕೆಯ ಪ್ರಗತಿಪರರು ಕೆಲವರಿದ್ದಾರೆ. ಆ ಹಫೀಜ್ ಸೈದ್ ಅಲ್ಲಿ ಆ ತರ ಹೇಳ್ತಾ ಇದ್ದಾರೆ, ಮೇ ಮಾರುಂಗ ಪಕಡುಂಗ. ನಮ್ಮ ದೇಶದವರು ಯಾರೋ ಉನ್ನತ ಹುದ್ದೆಯಲ್ಲಿದ್ದಂತ ಅವರು ಯಾರಾದ್ರೂ ಹೇಳಿದ್ದಾರೆ ಯಾರ ಬಗ್ಗೆ ಆದ್ರೂ? ಅಂತ ಭಯೋತ್ಪಾದಕರು ಒಂದು ದೇಶದ ಪ್ರಧಾನಿಯ ಬಗ್ಗೆ ಹೇಳಿದಾಗ ಅದನ್ನ ಖಂಡಿಸುವಂತ ಒಂದು ಎದೆಗಾರಿಕೆಯನ್ನ ಕೆಲವರು ನಮ್ಮವರು ತೋರಿಸ್ತಾ ಇಲ್ಲ ಅಂತ ಹೇಳುವಾಗ ಎಂಥ ಒಂದು ವಿಕ್ಷಿಪ್ತವಾದಂತಹ ಮನಸ್ಥಿತಿಯಲ್ಲಿ ನೀವಿದ್ದೀರಿ. ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ಕೌರವರು ಮತ್ತು ಪಾಂಡವರು ಎಷ್ಟೇ ಅವರಲ್ಲಿ ದಾಯಾದಿ ಕಲಹಗಳಿದ್ರು ಕೂಡ 3ನೇ ರಾಜ ಬಂದು ಅವರ ಮೇಲೆ ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲವನ್ನು ಬಿಟ್ಟು ಒಟ್ಟಾಗಿ ಯುದ್ಧ ಮಾಡ್ತಾ ಇದ್ರಂತೆ. ಹಾಗಾಗಿ ಅವರ ತಾಕತ್ತೇನು ಅಂತ ಅವರವರಿಗೆ ಗೊತ್ತಿತ್ತು ಅಂತ ಹೇಳಿ. ಹಾಗಾಗಬೇಕು. ಇಲ್ಲಿ ಯಾರು ಮತ್ತೆ
ಓವರ್ ಸ್ಮಾರ್ಟ್ ಪ್ರಶ್ನೆಗಳನ್ನ ಕೇಳೋದಕ್ಕೆ ಖಂಡಿತವಾಗ್ಲೂ ಹೋಗ್ಬೇಡಿ. ಇಲ್ಲಿ ಪಾಂಡವರು ಯಾರು ಕೌರವರು ಯಾರು ಅಂತ ಹೇಳಿ. ಯಾರಿಗೆ ಕೆಟ್ಟ ಮನಸ್ಸಿರುತ್ತೋ ಆತ ಕೌರವ, ಯಾರಿಗೆ ಒಳ್ಳೆ ಮನಸ್ಸಿರುತ್ತೋ ಆತ ಪಾಂಡವ. ಕ್ಷಾತ್ರ ಧರ್ಮ ಪಾಲಿಸಿ ಅಂತ ನಮ್ಮ ಹೆಣ್ಮಕ್ಳಿಗೆ ಬಂದು ನುಗ್ಗಿ ಹೊಡೆದು ದೇಶದ ಪ್ರಧಾನಿಗೆ ಹೇಳಿ ಅಂತ ಹೇಳಿ ಹೋದ್ರೆ ನಮ್ಮಲ್ಲಿ ಕ್ಷಾತ್ರ ಧರ್ಮ ಪಾಲಿಸದೇ ಇರ್ತಾರ? ಅದು ಒಬ್ಬ ಕಾಂಜಿ ಪಿಂಜಿ ಭಯೋತ್ಪಾದಕ. ಕಾಂಜಿ ಪಿಂಜಿ ಭಯೋತ್ಪಾದಕ. ನೋಡಿ, ಅದಕ್ಕೆ ತಕ್ಕ ಉತ್ತರವನ್ನ ಭಾರತ ಕೊಟ್ಟಿದೆ. ಅಜಿತ್ ಧೋವಲ್ ಪ್ಲಾನಿಂಗ್ ಅಲ್ಲಿ ಪರ್ಫೆಕ್ಟ್ ಆಗಿ 9 ಕಡೆಗಳಲ್ಲಿ ಹೊಡೆದು ಬಿಸಾಕಿರ್ತಕ್ಕಂಥದ್ದು. ಸುಮಾರು 70ಕ್ಕೂ ಹೆಚ್ಚು ಉಗ್ರರು ಒಂದು ಕ್ಷಣದಲ್ಲಿ ಉಡಿ ಸಾಗಿದ್ದಾರೆ ಮಧ್ಯರಾತ್ರಿಯಲ್ಲಿ. ನೋಡ್ತಾ ಇದ್ದೀರಿ. ಆದ್ರೆ ಪಾಕಿಸ್ತಾನ ಇದೆಯಲ್ಲ, ಪಾಕಿಸ್ತಾನ ಒಂದು ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದೆ. DGISPR ಮಾಹಿತಿಯನ್ನ ಕೊಡ್ತಾ ಇದೆ. 3 ಸ್ಥಳಗಳ ಮೇಲೆ ಭಾರತ ಕ್ಷಿಪಣಿ ದಾಳಿ ನಡೆಸಿದೆ ಅಂತ ಹೇಳ್ತಾ ಇದೆ. ಪಾಕಿಸ್ತಾನ ಇದಕ್ಕೆ ಉತ್ತರವನ್ನ ಕೊಡುತ್ತೆ, ತನ್ನದೇ ಆದ ರೀತಿಯಲ್ಲಿ ಪಾಕಿಸ್ತಾನ ಉತ್ತರವನ್ನ ಕೊಡುತ್ತೆ. ಇದು ಭಾರತದ ಈ ಖುಷಿ ಏನಿದೆಯಲ್ಲ, ಇದು ತಾತ್ಕಾಲಿಕ ಮಾತ್ರ. ತಾನು ಇದಕ್ಕೆ ವಾಪಸ್ ಪ್ರತಿದಾಳಿಯನ್ನು ನಡೆಸಿ ಭಾರತದ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಪಾಕಿಸ್ತಾನ ಅಧಿಕೃತವಾಗಿ ಹೇಳಿಕೊಂಡಿರ್ತಕ್ಕಂಥದ್ದು. ಭಾರತ ಎಲ್ಲೂ ಕೂಡ ನಾವು ಯಾವುದೇ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ. ಬದಲಾಗಿ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಹೊಡೆಯಲಾಗಿದೆ ಅನ್ನುವಂಥದ್ದನ್ನ ಮಾತ್ರ ಹೇಳಿದೆ. ಸೊ ಈಗ ಈ ಒಂದು ಪಾಕಿಸ್ತಾನ ಹೇಳ್ತಾ ಇರ್ತಕ್ಕಂಥದ್ದು ಭಾರತ ಏರ್ ಸ್ಟ್ರೈಕ್ ಮಾಡಿದೆ, ಹಾಗಾಗಿ ನಾವು ಅದಕ್ಕೆ ರಿಟಾಲಿಯೇಟ್ ಮಾಡ್ತೀವಿ ಅಂತ. ಆಲ್ರೆಡಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಇದೆ, ನಿನ್ನೆಯಿಂದಾನೇ ಅನ್ನ ಮಾಡಲಾಗಿದೆ. ಓಕೆ, ಇವತ್ತು ಮಂಜುನಾಥ್ ಅವರ ಪತ್ನಿ ಹೇಳಬಹುದು, ಮೇನೆ ಬೋಲ್ ದಿಯಾ देखो क्या होगा. ಆಪರೇಷನ್ ಸಿಂಧೂರ ಇನ್ಸೈಡ್ ಸ್ಟೋರಿ ಮತ್ತೊಮ್ಮೆ. ಉಗ್ರರ 9 ಅಡಗು ತಾಣಗಳ ಮೇಲೆ ನಿರಂತರ ಕಣ್ಗಾವಲನ್ನ ಮಾಡುತ್ತೆ ಸೇನೆ. ಉಗ್ರರ ಚಲನವಲನಗಳ ಮೇಲೆ ಬೇಹುಗಾರಿಕಾ ಕಣ್ಣನ್ನಿಡಲಾಗುತ್ತೆ. ಟಾರ್ಗೆಟ್ ಮಾಡಿದ್ದೆ ಅದು ಆಪರೇಷನ್ ಸಿಂಧೂರ್ ಇನ್ಸೈಡ್ ಸ್ಟೋರಿ. ಹೆಂಗೊಡಿಬೇಕು ಅಂತಂದ್ರೆ ಅದು ಪಾಕಿಸ್ತಾನದ ಮೇಲೆ ಅಂತ ಅನಿಸಬಾರದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ಬಹಳ ಎದೆಯು ಬಿದ್ದು ನಡೀಬೇಕು. ನಮಗೆ ಯಾರು ಕಿರಿಕಿರಿ ಮಾಡಿದ್ದಾರೆ ಅವರಿಗೆ ಕಪಾಲ ಕೊಡ್ತಿದ್ದೀವಿ ಅನ್ನೋಂಥದ್ದಾಗಬೇಕು. ಅದೇ ತರ ಆಗಿದೆ. ಯಾಕಂದ್ರೆ ಜೈಷ್ ಎ ಮೊಹಮ್ಮದ್ ಇರಬಹುದು ಅಥವಾ ಲಷ್ಕರ್ ಎ ತಯ್ಯಬಾ ಇರಬಹುದು, ಇದು ಅವರೇ ಸಾಕೊಂಡಿರುವಂತದ್ದು. ಪಾಕಿಸ್ತಾನದ ಸೇನೆ ಸಾಕೊಂಡಿರುವಂತದ್ದು. ಮತ್ತು ಅದು ಯಾವತ್ತೂ ಕೂಡ ಪಾಕಿಸ್ತಾನವನ್ನು ಮೇಲೆ ಬರೋದಕ್ಕೆ ಬಿಡೋದಿಲ್ಲ. ಅವರೆಲ್ಲರೂ ಕೂಡ ಮತೀಯ ಮೂಲಭೂತವಾದಿಗಳು. ಒಬ್ಬೊಬ್ಬರು ಹೇಳ್ತಾ ಇದ್ರಲ್ಲ, ನಮಗೆಲ್ಲ ಇಲ್ಲಿಯ ಕೆಲವು ಪ್ರಗತಿಪರರಿದ್ದಾರೆ, ತಲೆಕೆಟ್ಟ ಅಂದ್ರೆ ಈ ಕಮ್ಯುನಿಸ್ಟ್ ಪಳೆಯುಳಿಕೆಯ ಪ್ರಗತಿಪರರು ಕೆಲವರಿದ್ದಾರೆ. ಆ ಹಫೀಜ್ ಸೈದ್ ಅಲ್ಲಿ ಆ ತರ ಹೇಳ್ತಾ ಇದ್ದಾನೆ, ಮೇ ಮಾರುಂಗ ಪಕಡುಂಗ. ನಮ್ಮ ದೇಶದವರು ಯಾರೋ ಉನ್ನತ ಹುದ್ದೆಯಲ್ಲಿದ್ದಂತ ಅವರು ಯಾರಾದ್ರೂ ಹೇಳಿದ್ದಾರೆ ಯಾರ ಬಗ್ಗೆ ಆದ್ರೂ? ಅಂತ ಭಯೋತ್ಪಾದಕರು ಒಂದು ದೇಶದ ಪ್ರಧಾನಿಯ ಬಗ್ಗೆ ಹೇಳಿದಾಗ ಅದನ್ನ ಖಂಡಿಸುವಂತ ಒಂದು ಎದೆಗಾರಿಕೆಯನ್ನ ಕೆಲವರು ನಮ್ಮವರು ತೋರಿಸ್ತಾ ಇಲ್ಲ ಅಂತ ಹೇಳುವಾಗ ಎಂಥ ಒಂದು ವಿಕ್ಷಿಪ್ತವಾದಂತ ಮನಸ್ಥಿತಿಯಲ್ಲಿ ನೀವಿದ್ದೀರಿ. ಮಹಾಭಾರತದಲ್ಲಿ ಒಂದು ಕಥೆ ಬರುತ್ತೆ. ಕೌರವರು ಮತ್ತು ಪಾಂಡವರು ಎಷ್ಟೇ ಅವರಲ್ಲಿ ದಾಯಾದಿ ಕಲಹಗಳಿದ್ರು ಕೂಡ 3ನೇ ರಾಜ ಬಂದು ಅವರ ಮೇಲೆ ಅಟ್ಯಾಕ್ ಮಾಡುವಂತ ಸಂದರ್ಭದಲ್ಲಿ ಎಲ್ಲವನ್ನು ಬಿಟ್ಟು ಒಟ್ಟಾಗಿ ಯುದ್ಧ ಮಾಡ್ತಾ ಇದ್ರಂತೆ. ಹಾಗಾಗಿ ಅವರ ತಾಕತ್ತೇನು ಅಂತ ಅವರವರಿಗೆ ಗೊತ್ತಿತ್ತು ಅಂತ ಹೇಳಿ. ಹಾಗಾಗಬೇಕು. ಇಲ್ಲಿ ಯಾರು ಮತ್ತೆ ಓವರ್ ಸ್ಮಾರ್ಟ್ ಪ್ರಶ್ನೆಗಳನ್ನ ಕೇಳೋದಕ್ಕೆ ಖಂಡಿತವಾಗ್ಲೂ ಹೋಗ್ಬೇಡಿ. ಇಲ್ಲಿ ಪಾಂಡವರು ಯಾರು ಕೌರವರು ಯಾರು ಅಂತ ಹೇಳಿ. ಯಾರಿಗೆ ಕೆಟ್ಟ ಮನಸ್ಸಿರುತ್ತೋ ಆತ ಕೌರವ, ಯಾರಿಗೆ ಒಳ್ಳೆ ಮನಸ್ಸಿರುತ್ತೋ ಆತ ಪಾಂಡವ. ಕ್ಷಾತ್ರ ಧರ್ಮ ಪಾಲಿಸಿ ಅಂತ ನಮ್ಮ ಹೆಣ್ಮಕ್ಳಿಗೆ ಬಂದು ನುಗ್ಗಿ ಹೊಡೆದು ದೇಶದ ಪ್ರಧಾನಿಗೆ ಹೇಳಿ ಅಂತ ಹೇಳಿ ಹೋದ್ರೆ ನಮ್ಮಲ್ಲಿ ಕ್ಷಾತ್ರ ಧರ್ಮ ಪಾಲಿಸದೇ ಇರ್ತಾರ? ಅದು ಒಬ್ಬ ಕಾಂಜಿ ಪಿಂಜಿ ಭಯೋತ್ಪಾದಕ. ಕಾಂಜಿ ಪಿಂಜಿ ಭಯೋತ್ಪಾದಕ. ನೋಡಿ, ಅದಕ್ಕೆ ತಕ್ಕ ಉತ್ತರವನ್ನ ಭಾರತ ಕೊಟ್ಟಿದೆ. ಅಜಿತ್ ಧೋವಲ್ ಪ್ಲಾನಿಂಗ್ ಅಲ್ಲಿ ಪರ್ಫೆಕ್ಟ್ ಆಗಿ 9 ಕಡೆಗಳಲ್ಲಿ ಹೊಡೆದು ಬಿಸಾಕಿರ್ತಕ್ಕಂಥದ್ದು. ಸುಮಾರು 70ಕ್ಕೂ ಹೆಚ್ಚು ಉಗ್ರರು ಒಂದು ಕ್ಷಣದಲ್ಲಿ ಉಡಿ ಸಾಗಿದ್ದಾರೆ ಮಧ್ಯರಾತ್ರಿಯಲ್ಲಿ. ನೋಡ್ತಾ ಇದ್ದೀರಿ. ಆದ್ರೆ ಪಾಕಿಸ್ತಾನ ಇದೆಯಲ್ಲ, ಪಾಕಿಸ್ತಾನ ಒಂದು ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದೆ. DGISPR ಮಾಹಿತಿಯನ್ನ ಕೊಡ್ತಾ ಇದೆ. 3 ಸ್ಥಳಗಳ ಮೇಲೆ ಭಾರತ ಕ್ಷಿಪಣಿ ದಾಳಿ ನಡೆಸಿದೆ ಅಂತ ಹೇಳ್ತಾ ಇದೆ. ಪಾಕಿಸ್ತಾನ ಇದಕ್ಕೆ ಉತ್ತರವನ್ನ ಕೊಡುತ್ತೆ, ತನ್ನದೇ ಆದ ರೀತಿಯಲ್ಲಿ ಪಾಕಿಸ್ತಾನ ಉತ್ತರವನ್ನ ಕೊಡುತ್ತೆ. ಇದು ಭಾರತದ ಈ ಖುಷಿ ಏನಿದೆಯಲ್ಲ, ಇದು ತಾತ್ಕಾಲಿಕ ಮಾತ್ರ. ತಾನು ಇದಕ್ಕೆ ವಾಪಸ್ ಪ್ರತಿದಾಳಿಯನ್ನು ನಡೆಸಿ ಭಾರತದ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಪಾಕಿಸ್ತಾನ ಅಧಿಕೃತವಾಗಿ ಹೇಳಿಕೊಂಡಿರ್ತಕ್ಕಂಥದ್ದು. ಭಾರತ ಎಲ್ಲೂ ಕೂಡ ನಾವು ಯಾವುದೇ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಿದ್ದೀವಿ ಅಂತ ಹೇಳ್ತಾ ಇಲ್ಲ. ಬದಲಾಗಿ ಉಗ್ರರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಹೊಡೆಯಲಾಗಿದೆ ಅನ್ನುವಂಥದ್ದನ್ನ ಮಾತ್ರ ಹೇಳಿದೆ. ಸೊ ಈಗ ಈ ಒಂದು ಪಾಕಿಸ್ತಾನ ಹೇಳ್ತಾ ಇರ್ತಕ್ಕಂಥದ್ದು ಭಾರತ ಏರ್ ಸ್ಟ್ರೈಕ್ ಮಾಡಿದೆ, ಹಾಗಾಗಿ ನಾವು ಅದಕ್ಕೆ ರಿಟಾಲಿಯೇಟ್ ಮಾಡ್ತೀವಿ ಅಂತ. ಆಲ್ರೆಡಿ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಇದೆ.